ಹಾ ಹೌದು, ನಾನೇ ರಾಮ ಮಾತಾಡ್ತಿರೋದು. ಏನಂತೆ? ಒಪ್ಕೊಂಡ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಕೈಯ ಕಾಲ ಎತ್ಬಿಡಿ. ನಮಸ್ಕಾರ ಸರ್. ಬನ್ನಿ. ಸರ್, ಕೋರ್ಟ್ ಹತ್ರ ಹೇಳಿದ್ನಲ್ಲ, ಇವರೇ ಕ್ಯಾಟ್ರಾಮ ಅಂತ. ಒಬ್ಬನಿಗೆ ಇಬ್ಬರು ಹೆಂಡ್ತಿರಿರ್ಬೋದು, ಆದ್ರೆ ಒಬ್ಬಳಿಗೆ ಇಬ್ಬರು ಗಂಡಂದ್ರು ಇರಬಾರ್ದು. ಓಹ್, ಡಿವೋರ್ಸ್ ಕೇಸಾ? ನಾ ಹ್ಯಾಂಡಲ್ ಮಾಡಲ್ಲ. ಡೈವೋರ್ಸ್ ಅಲ್ಲ, ದುಶ್ಮನ್ನ ಕಲಾಸ್ ಮಾಡಬೇಕು. ಅದಕ್ಕೆ ಜೈಲಲ್ಲಿರೋ ಮಾರಿಗುಡಿನ ಬೇರೆ ಮೇಲೆ ಬಿಡಿಸ್ಕೊಡಿ. ಒಂದೇ ಏರಿಯಾದಲ್ಲಿ ಇಬ್ಬರು ರವಡಿಗಳಿರಬಾರ್ದು. ಅವನ ಆಚೆ ಬಂದ್ಮೇಲೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನೀವೇ ಬೇಲ್ ಕೊಡಿಸಿ ಅವನ್ನ ಕೊಚ್ಚಾಕು ಸ್ಕೆಚ್ ಹಾಕಿದಿರ ಅಂತ ಆಯ್ತು. ಗುಡ್, ಇಂಟ್ರೆಸ್ಟಿಂಗ್. ಈ ತರ ಕೇಸ್ನ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮಾರಿಗುಡಿ ಹೆಣ ಬೀಳಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇದು ಅಡ್ವಾನ್ಸ್. ನಿಮ್ ಕತೆ ಮುಗೀತು. ಹಾ, ಬೇಲ್ನ ನಾನು ಕೊಡಿಸ್ತೀನಿ. ನಿಮ್ಮ ಪ್ಲಾನ್ನ ರೆಡಿ ಮಾಡ್ಕೊಳ್ಳಿ. ಓಕೆ ಸರ್, ನಾವೇನು ಬರ್ತೀವಿ. ಬರ್ತೀನಿ ಸರ್. ಏ ಶಿಷ್ಯ, ಅಣ್ಣ, ಸೂರ್ಯ ಮಾರಿಗುಡಿನ ಬಿಡಿಸ್ತಾನೆ ಅಂತೀಯ? ಹುಟ್ಟೋ ಸೂರ್ಯ ತಪ್ಪಿಟ್ಬೋದು, ಆದ್ರೆ ಲಾಯರ್ ಸೂರ್ಯ ಕೇಸಲ್ಲಿ ಸೋತಿದ್ದೇ ಇಲ್ಲ. ಒಟ್ನಲ್ಲವನ್ನ ನಾನು ಕೊಚ್ಚಾಕ್ಬೇಕು. ಬಾ. ಹಲೋ ದಾದಾ, ಸೂರ್ಯನ ಮನೆಯಿಂದ ಯಾವಾಗಲೂ ಹೊಗಳಿ ಅವನ್ನ ಅಟ್ಟಿಕೇರಿಸ್ತಾ ಇದ್ರಿ. ನನ್ನ ಸಾಮ್ರಾಜ್ಯಕ್ಕೆ ಅವನೇ ವಾರಸ್ದಾರ ಅಂತ ನಿಮ್ಮ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ. ಏನು ಬೊಗಳ್ತಾ ಇದೆಯೋ ಅದನ್ನ ನೇರವಾಗಿ ಬೊಗಳು. ನಿಮ್ಮನ್ ಬಿಟ್ಟು ಸೂರ್ಯ ಸಪರೇಟಾಗಿ ಕೇಸ್ ತಗೋತಾ ಇದ್ದಾನೆ. ಕ್ಯಾಟ್ರಾಮನ್ ಡೀಲ್ ಒಪ್ಕೊಂಡು ಜೈಲಲ್ಲಿರೋ ಮಾರಿಗುಡಿನ ಬಿಡಿಸ್ತಾ ಇದ್ದಾನೆ. ಇನ್ಮೇಲೆ ಬ್ಯಾಂಗ್ಳೂರಲ್ಲಿರೋ ಎಲ್ಲ ರೌಡಿಗಳು ನಿಮ್ಮನ್ ಬಿಟ್ಟು ಸೂರ್ಯನ ನೆರಳಲ್ಲಿರ್ತಾರೆ. ನಿಮ್ ಕತೆ ಅಷ್ಟೇ. ಹರೀಶ, ಸೂರ್ಯನ ಫಾಲೋ ಮಾಡು. ಅವನ ಆಕ್ಟಿವಿಟೀಸ್ ಬಗ್ಗೆ ನನಗೆ ತಿಳಿಸ್ತಾ ಇರು. ಈ ಮಾರಿಗುಡಿ ಬೀದಿಗೆ ಬಂದಾಯ್ತು. ಕ್ಯಾಟ್ರಾಮ, ಇವತ್ತಿಂದ ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು. ನಾನು ಒಳಗಡೆ ಇದ್ದೀನಿ ಅಂತ ಕೊಬ್ಬಿ ಮೆರಿತಾ ಇದೆಯಾ ಹೊರಗಡೆ, ನಿನ್ನ ಇವತ್ತು ಮುಗಿಸ್ತೇ ಬಿಡಲ್ಲ. ಹಲೋ ದಾದಾ, ಸೂರ್ಯ ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ಟ. ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ನ? ಫಾಲೋ ಮಾಡು ಅವನ್ನ. ಕ್ಯಾಟ್ರಾಮನ್ ಇವತ್ತು ಕೊಚ್ಚಿ ಬಿಸಾಕ್ತೆ ಬಿಡಲ್ಲ. ಏಯ್, ಕಲಾಸೆ ಪಡೆ ಸರಿ ಅಂಗಡಿ ಹತ್ರ ನಡಿಯ. ವಾಟರ್ ಹಾಕೊಂಡು ಕೊಟ್ರೆ ರಾಮನ್ ಸೇರ ಕಿತ್ಕೊಂಬಂದ್ಬಿಡ್ಬೇಕು. ಗಲೀಜೆಲ್ಲ ತೆಗೆದು ಇವತ್ತು ಚಾಕ್ನ ಮಾಡ್ಬಿಡ್ತೀನಿ. ರಾಮ ಬೇಡ, ಇದೆಲ್ಲಪ್ಪ. ಜಾಸ್ತಿ ಎಗರಾಡಬೇಡ. ಜೈಲಿಂದ ಬೇಲ್ ಕೊಟ್ಟು ಬಿಡಿಸಿದ್ದು ನಿಮ್ಮಪ್ಪ ಅಲ್ಲ. ದಾದಾ, ನಡು ರೋಡಲ್ಲಿ ಮಾರಿಗುಡಿ ಕೊಲೆ ಆಗಿದೆ.